ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ ಚಿಕನ್ ದಮ್ ಬಿರಿಯಾನಿ. ಈ ರೆಸಿಪಿಯಲ್ಲಿ ಒಂದು ಸ್ಪೆಷಲ್ ಇದೆ. ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ದಮ್ ಬಿರಿಯಾನಿ ಮಾಡೋದಕ್ಕೆ ಚಿಕನ್ನ ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕು. ಬನ್ನಿ ನೆನೆಸಿಡೋಣ. ಒಂದು ಬೌಲಿಗೆ ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಇದು 3/4 kg ಚಿಕನ್. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಪುದೀನ, ಕೊತ್ತಂಬರಿ, 5ರಿಂದ 6 ಹಸಿಮೆಣಸಿನ್ಕಾಯಿ, 2 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಅರಿಶಿಣ, 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, 1 ಬಟ್ಲು ಮೊಸರು, 2 ಸ್ಪೂನು ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ಇದನ್ನು ಸೈಡಿಗೆ ಇಟ್ಬಿಡಿ. ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿಲ್ಲ. ಮೊಸರು ಮತ್ತು ಟೊಮೆಟೊ ಹಾಕೋದ್ರಿಂದ ಅದೇ ಹುಳಿ ಸಾಕಾಗುತ್ತೆ. ನಿಮ್ಗೆ ಬೇಕಿದ್ದರೆ ನಿಂಬೆಹಣ್ಣು ಯೂಸ್ ಮಾಡಬೇಕು ಅನಿಸಿದ್ರೆ ನೀವು ಅರ್ಧ ನಿಂಬೆಹಣ್ಣು ಹಾಕ್ಕೋಬೋದು. ಇವಾಗಿದು ರೆಡಿಯಾಗಿದೆ. ಇದನ್ನು ಸೈಡಿಗಿಟ್ಟು ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ರೈಸ್ ಹೇಗೆ ಮಾಡೋದು ಅಂತ ನೋಡಿ. ನಾನಿವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಬಿಸಿ ಇಟ್ಟ ನೀರಿಗೆ 8 ಲವಂಗ, 8 ಮೆಣಸಿನ ಕಾಳು, 3 ಪೀಸು ಚಕ್ಕೆ, ಅರ್ಧ ಸ್ಪೂನ್ ಸಾಜೀರಿಗೆ, 4 ಏಲಕ್ಕಿ, 1 3 ಪಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಆಯಿಲ್. ಇವಾಗಿದು ನೀರು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ, ಇದು ನೀರು ಇವಾಗ ಕುದೀತಾ ಇದೆ. ನಾನು ರೈಸು ಹಾಕ್ಕೊಳ್ತೀನಿ. ಇದನ್ನು ನಾವು ಪೂರಾ ರೈಸ್ ಮಾಡ್ಕೋಬಾರ್ದು. 90 ಭಾಗದಷ್ಟು ಮಾತ್ರ ನಾವು ಬೇಯಿಸ್ಕೋಬೇಕು. ಯಾಕೆಂದರೆ ಆಮೇಲೆ ನಾವು ದಮ್ ಕಟ್ಟೋದಿದೆ, ಅದಕ್ಕೆ. ನೋಡಿ, ಇದು 90 ಭಾಗದಷ್ಟು ರೈಸು ರೆಡಿಯಾಗಿದೆ. ನಾವಿವಾಗ ಇದನ್ನು ತೆಗೆದಿಟ್ಕೊಂಬಿಡೋಣ. ನೋಡಿ, ಆವಾಗಲೇ ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನು ಇವಾಗ ಬೇಯಿಸ್ಕೋಬೇಕು. 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿಯಾಗಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಬ್ರೌನ್ ಆಗಿದೆ. ನಾನಿವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ 2 ಟೊಮೆಟೊ ಹಣ್ಣು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಜೊತೆಗೆ ಟೊಮೆಟೊ ಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕೊತ್ತಂಬರಿನೂ ಕೂಡ ನಾವು ಇವಾಗಲೇ ಹಾಕ್ಕೊಳ್ತಿದ್ದೀವಿ. ಯಾಕೆ ಅಂದರೆ ಚಿಕನ್ಗೆ ಆ ಫ್ಲೇವರ್ ಹಿಡ್ಕೊಳ್ಲಿ ಅಂತ. ನೋಡಿ, ಚಿಕನ್ ಬೆಂದಿದೆ. ಇವಾಗ ಇದನ್ನು ದಮ್ ಕಟ್ಟಬೇಕು. ನೋಡಿ, ನಾನು ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಭಾಗದಷ್ಟು ನಾನಿವಾಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರೈಸ್ ಮೇಲೆ ಇವಾಗ ಬೇಯಿಸಿರೋ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಎತ್ತಿಟ್ಕೊಂಡಿದ್ವಲ್ಲ ರೈಸು, ಮತ್ತು ಈಗ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಕೊನೆಯದಾಗಿ ಇವಾಗ ಪುದೀನ, ಕೊತ್ತಂಬರಿ, ಫ್ರೈ ಮಾಡಿರೋ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲರಾಗಿ ಕಾಣಲಿ ಅಂತ ಸ್ವಲ್ಪ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ.
ಕೊನೆಯದಾಗಿ ನಾನಿಲ್ಲಿ ದಮ್ ಕಟ್ತಾ ಇದ್ದೀನಿ. ಎಲ್ಲರೂ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿಂದ ದಮ್ ಕಟ್ತಾರೆ. ನಾನಿಲ್ಲಿ ಒಂದು ಮುಚ್ಚಿ ಭಾರವಾಗಿರೋದನ್ನು ಇಟ್ಟಿದ್ದೀನಿ. ದಮ್ ಕಟ್ಟಿ 10 ನಿಮಿಷ ಆಯಿತು. ಹೇಗಿದೆ ಅಂತ ನೋಡೋಣ. ವಾವ್, ಸೂಪರ್! ಸಖತ್ತಾಗಿರೋ ದಮ್ ಬಿರಿಯಾನಿ ರೆಡಿಯಾಗಿದೆ. ವಿಡಿಯೋ ಮೊದಲಿಗೆ ನಾನೊಂದು ವಿಷಯ ಹೇಳಿದ್ದೆ, ಈ ವಿಡಿಯೋದಲ್ಲಿ ಒಂದು ವಿಶೇಷ ಇದೆ ಅಂತ. ಆ ವಿಶೇಷ ಈ ಬಿರಿಯಾನಿನ ನಮ್ಮ ಹಸ್ಬೆಂಡ್ ಮಾಡಿರೋದು. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.